ಈ ಹುಡುಗಿ ಬೆಟ್ಟದ ತುದಿಯಲ್ಲಿರೋ ಒಂದು ಕಲ್ಲಿನ ಮೇಲೆ ಬಟ್ಟ ತೊಳಿತಾ ಇರ್ತಾಳೆ. ಆದ್ರೆ ಸಡನ್ ಆಗಿ ಅವಳ ಕೈಯಿಂದ ಸೋಪ್ ಜಾರಿ ಕೆಳಗ್ ಬೀಳುತ್ತೆ. ಅದನ್ನ ಎತ್ಕೊಳ್ಳಕ್ಕೆ ಅಂತ ಅವಳು ಮುಂದೆ ಹೋಗ್ತಾಳೆ. ಆದ್ರೆ ಅಷ್ಟ್ರಲ್ಲೇ ಆ ಕಲ್ಲಿನ ಮೇಲೆ ಕಾಲ್ ಜಾರಿ ಅವಳು ಡೈರೆಕ್ಟ್ ಆಗಿ ಆಳವಾದ ಕಂದಕಕ್ಕೆ ಬಿದ್ಬಿಡ್ತಾಳೆ. ತಲೆಗೆ ಸಿಕ್ಕಾಪಟ್ಟೆ ಪೆಟ್ಟಾಗಿರುತ್ತೆ. ಅವಳ ಅಪ್ಪ ಬಂದು ಅವಳ ಪ್ರಾಣವೂ ಉಳಿಸ್ತಾರೆ. ಆದ್ರೆ ಪಾಪ ಅವಳಿಗೆ ಪೂರ್ತಿ ಪ್ಯಾರಲೈಸ್ ಆಗೋಗಿರುತ್ತೆ. ಅದಕ್ಕೆ ಇನ್ ಮುಂದೆ ಅವಳ ಅಪ್ಪ ಮತ್ತೆ ಅವಳ ತಂಗಿನೇ ಅವಳನ್ನ ಪೂರ್ತಿಯಾಗಿ ನೋಡ್ಕೋಬೇಕಾಗುತ್ತೆ. ತಂಗಿ ಕಾಲೇಜಿಂದ ಮನೆಗೆ ಬಂದ್ಮೇಲೆ ಅಪ್ಪ ವೈನ್ ಶಾಪ್ ಅಲ್ಲಿ ಕೆಲಸಕ್ಕೆ ಅಂತ ಹೋಗ್ತಾ ಇರ್ತಾರೆ. ಆದ್ರೆ ಒಂದ್ ರಾತ್ರಿ ಅಪ್ಪ ಕೆಲಸ ಮುಗಿಸಿ ತನ್ನ ಸಂಪಾದನೆ ದುಡ್ಡನ್ನೆಲ್ಲ ತಗೊಂಡು ವಾಪಸ್ ಬರ್ತಾ ಇರ್ತಾರೆ. ಆಗ ದಾರಿಯಲ್ಲಿ ಒಬ್ಬ ಗೂಂಡ ಅಡ್ಡಗಟ್ಟಿ ಅವ್ರಿಗಿದ್ದ ದುಡ್ಡನ್ನೆಲ್ಲ ಕಿತ್ಕೊಂಡ್ಬಿಡ್ತಾನೆ. ಪಾಪ ಆ ಮನುಷ್ಯ ಸುಮ್ಮನೆ ಮನೆಗೆ ಬಂದು ಮಲ್ಕೊಳ್ತಾನೆ. ಮತ್ತೆ ರಾತ್ರಿ ಪೂರ್ತಿ ತನ್ನ ಮಗಳನ್ನೇ ನೋಡ್ಕೊಳ್ತಾ ಇರ್ತಾನೆ. ದಿನ ಡಾಕ್ಟರ್ ಬಂದು ಆ ಹುಡುಗಿನ ಚೆಕಪ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದರಿಂದ ನಿಧಾನವಾಗಿ ಅವಳು ಹುಷಾರಾಗ್ತಾ ಬರ್ತಾ ಇರ್ತಾಳೆ. ಆದ್ರೆ ಒಂದು ದಿನ ವೀಲ್ ಚೇರ್ ನಲ್ಲಿ ಕೂತಿದ್ದ ಆ ಹುಡುಗಿಗೆ ತನ್ನ ದೇಹದಲ್ಲಿ ಯಾವುದೋ ಒಂದು ಪವರ್ ಬಂದ ಹಾಗೆ ಫೀಲ್ ಆಗುತ್ತೆ. ನೋಡ್ತಿದ್ದಾಗೆ ಅವಳು ಸಡನ್ ಆಗಿ ಆ ವೀಲ್ ಚೇರ್ ಇಂದ ಎದ್ದು ನಿಂತ್ಕೊಂಡ್ಬಿಡ್ತಾಳೆ. ಇದನ್ನ ನೋಡಿ ತಂಗಿಗೆ ಎಲ್ಲಿಲ್ದ ಖುಷಿಯಾಗೋಗುತ್ತೆ. ಮಗಳು ಮತ್ತೆ ತನ್ನ ಕಾಲ್ ಮೇಲೆ ತಾನು ನಿಂತಿರೋದನ್ನ ನೋಡಿ ಆ ಅಪ್ಪ ಮಗಳು ಇಬ್ರು ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ.